ಏನಮ್ಮ ಮಾಡ್ತಾ ಇರೋದಾ? ಯೂಟ್ಯೂಬ್ ಚಾನಲಿಂದ ಏನೆಲ್ಲ ಪ್ರಯೋಜನಗಳಿದಾವೆ, ಏನು ಅದರಿಂದ ಏನು ಬೆನಿಫಿಟ್ಸ್, ಏನು ಹೆಂಗೆ ಯೂಟ್ಯೂಬ್? ಹೇಳಮ್ಮ. ಯೂಟ್ಯೂಬ್ ಇಂದ ಜಾಸ್ತಿನೇ ಪ್ರಯೋಜನಗಳಿದೆ ಅಪ್ಪ. ನಾವು ಯಾವ ತರ ಯೂಟ್ಯೂಬ್ ಯೂಸ್ ಮಾಡ್ಕೊಂತೀವೋ ಆ ತರ ಬೆನಿಫಿಟ್ ನಮ್ಗೆ. ನಾವು ಯೂಟ್ಯೂಬ್ ಅಲ್ಲಿ ಲಾಗ್ಸ್ ಮಾಡೋದ್ರಿಂದ 4 ಜನರು ನೋಡ್ತಾರೆ, ನಮ್ಮ ಬಗ್ಗೆ 4 ಜನಕ್ಕೆ ಗೊತ್ತಾಗುತ್ತೆ, ತಿಳ್ಕೊಂತಾರೆ. ಇವಾಗ ನಾವ್ ಏನ್ ಬಗ್ಗೆ ಆದ್ರೂ ತಿಳಿಸ್ಬೇಕಂತಂದ್ರೆ ಒಬ್ಬೊಬ್ರಿಗೆ ಹೇಳ್ಕೊಂಡಿರಕ್ಕಾಗುತ್ತಾ? ಅದೇ ಒಂದು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಇಟ್ಬಿಟ್ರೆ ಎಷ್ಟು ಜನ ನೋಡ್ತಾರೆ, ನಮ್ಮ ಬಗ್ಗೆ ಎಷ್ಟು ಜನ ಗೊತ್ತಾಗುತ್ತೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಲಾಗ್ಸ್ ಮಾಡೋದ್ರಿಂದ ನಮ್ಗೆ ಒಂದು ಮೆಮೊರೀಸ್ ಕೂಡ ಇರುತ್ತೆ ಅಪ್ಪ. ಅಂದ್ರೆ ಇವಾಗ ನಾನು ಮುದುಕಿ ಆದ್ಮೇಲೂ ವಿಡಿಯೋಸ್ ನೋಡ್ಕೊಬೋದು. ಆ ಥರ ಆವಾಗ ಈ ಥರ ಇದ್ವಿ, ಹಿಂಗಿತ್ತು ನಮ್ಮ ಮನೆ ಎಲ್ಲ ಅಂತ ಹೇಳ್ಕೊಬೋದು. ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಆದರೆ, ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಒಂದು ಹಬ್ಬ ಆಯಿತು, ಇಲ್ಲಾಂದರೆ ಎಲ್ಲಾದರೂ ಜಾತ್ರೆಗೆ ಹೋದ್ರೆ ಅದೆಲ್ಲ ಒಂದು ವ್ಲಾಗ್ ಮಾಡಿಬಿಟ್ಟು ನಾವು ಫೋನಲ್ಲಿ ಇಟ್ಕೊಂಡ್ರೆ ಯಾವತ್ತೋ ಒಂದ್ಸತಿ ಡಿಲೇಟ್ ಆಗೋಗುತ್ತೆ, ಇಲ್ಲಾಂದರೆ ಫೋನೇ ಕಳೆದೋಗುತ್ತೆ. ಆವಾಗ ನಾವು ಆ ವಿಡಿಯೋ ನೋಡ್ಬೇಕಂತಂದರೆ ನಮ್ಗೆ ಸಿಗೋದಿಲ್ಲ. ಅದೇ ನಾವು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ನೋಡ್ಕೊಬೋದು, ಯಾವಾಗ ಇಷ್ಟ ಆಗುತ್ತೋ ಅವಾಗ ನೋಡ್ಕೊಬೋದು. ಈ ಥರ ಬೆನಿಫಿಟ್ಸ್ ಇದೆ ಅಪ್ಪ. ಸ್ವಲ್ಪ ಜನರು ಹೇಳ್ತಾರೆ ಯೂಟ್ಯೂಬ್ ತುಂಬ ಕೆಟ್ಟದು ಅಂತ ಅಂದ್ಬಿಟ್ಟು. ನಾವು ಯಾವ ಥರ ಯೂಸ್ ಮಾಡ್ತೀವೋ ಆ ಥರ ಯೂಸ್ ಆಗುತ್ತೆ. ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಕೆಟ್ಟದೇ ಆಗುತ್ತೆ. ಅದು ನಾವು ಮಾಡ್ಕೊಳ್ಳೋ ತಪ್ಪಿಗೆ ಬೇರೆಯವ್ರ ಮೇಲೆ ಎಲ್ಲ ಇದಾಗೋಕ್ಕಾಗುತ್ತಾ? ಅದ್ರಿಗೆ ಯೂಟ್ಯೂಬ್ ಅನ್ನೋದು ತುಂಬಾ ಒಳ್ಳೇದು. ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ತುಂಬ ಬೆನಿಫಿಟ್ಸ್ ಇದೆ ಅಪ್ಪ ಯೂಟ್ಯೂಬ್ ಅಂದರೆ ನಾವು ಜಾಸ್ತಿ ಜನರಿಗೆ ಗೊತ್ತಾಗ್ತೀವಲ್ವಾ. ಅಂದರೆ ಯೂಟ್ಯೂಬಿಂದ ದುಡ್ಡು ಕೂಡ ಬರುತ್ತೆ. ಬಟ್ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬಾರ್ದು. ಅಂದರೆ ನಮ್ಮ ಒಂದು ಸ್ವೀಟ್ ಮೆಮೊರೀಸ್ಗೋಸ್ಕರ ಆದರೂ ನಾವು ಅಪ್ಲೋಡ್ ಮಾಡಬೇಕು. ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡೋದಾಗಲಿ, ಜಾಸ್ತಿ ಖರ್ಚು ಮಾಡೋದಾಗಲಿ, ಈ ಥರ ಎಲ್ಲ ಮಾಡಬಾರ್ದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಈಗ ಯೂಟ್ಯೂಬ್ ಮಾಡಬೇಕಂದ್ರೆ ನಮ್ಮ ಹತ್ರ ಏನಿರಬೇಕು? ಫಸ್ಟ್ ಇವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಕೆಲವ್ರು ಹೇಳ್ತಾರೆ, ಟ್ರೈಪಾಡ್ ಇರಬೇಕು, ದೊಡ್ಡ ಕ್ಯಾಮ್ರಾ ಇರಬೇಕು, ಅದೆಲ್ಲ ಏನೇನೋ ಹೇಳ್ತಾರೆ. ಆ ಥರ ಏನೇನು ಫಸ್ಟು ಇವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಏನಿರಬೇಕು? ಅಪ್ಪ ನಮ್ಮ ಹತ್ರ ಏನು ದೊಡ್ಡ ದೊಡ್ಡ ಮೈಕ್ಸು ಇವೆಲ್ಲ ಏನು ಬೇಕಾಗೇ ಇಲ್ಲ. ನಮ್ಮ ಹತ್ರ ಯಾವುದಾದ್ರೂ ಆಗಿರಲಿ, ಅದೆಂಥ ಕ್ವಾಲಿಟಿ ಆದರೂ ಆಗಿರಲಿ, ಒಂದು ಮೊಬೈಲ್ ಇದ್ದರೆ ಸಾಕು. ಸ್ಪೀಕರು ಇದೆಲ್ಲ ನಮ್ಗೆ ಬೇಕಾಗೇ ಇಲ್ಲ. ಒಂದು ಮೊಬೈಲಿಂದ ನಾವು ವಿಡಿಯೋಸ್ ಮಾಡ್ತಾಯಿದ್ರೆ ನಮ್ಮ ಚಾನಲ್ ಏನಾದರೂ ಗ್ರೋ ಆದರೆ ಮತ್ತೆ ನಾವು ಕ್ಯಾಮ್ರಾಸು, ಸ್ಪೀಕರು ಇದೆಲ್ಲ ತಗೋಬೋದು. ನಾವು ಮೈಕ್ ತಗೊಬೋದು. ನಮ್ಮ ಚಾನಲ್ ಗ್ರೋ ಆದಮೇಲೆ ನಾವು ತಗೊಬೋದು. ಚಾನಲೇ ಗ್ರೋ ಆಗಿಲ್ಲ, ಸುಮ್ಮನೆ ಖರ್ಚು ಮಾಡಿದ್ರೆ ಏನು ಉಪಯೋಗ ಇರೋದಿಲ್ಲ. ಅದ್ರಿಗೆ ಚಾನಲ್ ಗ್ರೋ ಆದಮೇಲೆ ತಗೊಂಡ್ರೆ ನಮ್ಗೆ ಸ್ವಲ್ಪ ಯೂಸ್ ಆಗುತ್ತೆ ಅಲ್ವಾ. ಈಗ ಇಡ್ತೀವಿ, ಸಬ್ಸ್ಕ್ರೈಬರ್ ಬಂದಿಲ್ಲ, ಒಂದು 10 ಜನ ನೋಡ್ತಾ ಇರ್ತಾರೆ, 5 ಜನ ನೋಡ್ತಾ ಇರ್ತಾರೆ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಹೆಂಗೆ ಅಪ್ಪ? ನಾವು ಯಾವತ್ತೂ ಆ ಥರ ಅನ್ಕೊಬಾರ್ದು. ನಮಗೆ ಸಬ್ಸ್ಕ್ರೈಬರ್ಸೇ ಬಂದಿಲ್ಲ, ವ್ಯೂಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಬಾರ್ದು. ನಾವೇನಕ್ಕೆ ವಿಡಿಯೋಸ್ ಮಾಡೋದಂತಂದ್ರೆ ಒಂದು ಮೆಮೊರೀಸ್ಗೋಸ್ಕರ ಅಷ್ಟೇ. ನೋಡ್ತಾರೆ, ನೋಡೋರು ನೋಡ್ತಾ ಇರ್ತಾರೆ. ಬಟ್ ನಾವು ಯಾವ ಥರ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ. ವಾಯ್ಸ್ ಚೆನ್ನಾಗಿರಬೇಕು, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾವುದಾದ್ರೂ ಟಾಪಿಕ್ ಇದ್ದರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ನಾವು ಹಂಗೆ ಹಿಂಗೆ ಅಂತಿದ್ರೆ ಯಾರು ನೋಡೋದಪ್ಪ. ಚೆನ್ನಾಗಿ ಮಾಡ್ಬೇಕು ನಾವು ವಿಡಿಯೋಸ್ ಆದರೆ. ವಿಡಿಯೋಸ್ ಮಾಡೋದ್ರಿಂದ ಚೆನ್ನಾಗಿ ನೋಡ್ತಾರೆ ಅಷ್ಟೇ. ಇನ್ನು ಮುಂದಕ್ಕೆ ಹೆಂಗೆ ಯೂಟ್ಯೂಬಲ್ಲಿ ಹೆಂಗೆ ಮುಂದೆ ಯಾವ ಥರ ಇದು ಫ್ಯೂಚರ್ ಹೆಂಗಿರುತ್ತೆ ಯೂಟ್ಯೂಬಲ್ಲಿ? ಪರವಾಗಿಲ್ಲಪ್ಪ. ಅಂದರೆ ಇವಾಗ ವಿಡಿಯೋಸ್ ಮಾಡ್ತಿರ್ತೀವಲ್ಲ, ಸ್ವಲ್ಪ ಜನ ದುಡ್ಡು ಕೂಡ ಬರುತ್ತೆ, ಅದ್ರ ಮೇಲೆ ಜೀವನನೇ ನಡೆಸ್ತಾ ಇರ್ತಾರಲ್ವಾ. ತುಂಬ ಬೆನಿಫಿಟ್ ಇದೆ ಅಪ್ಪ. ನಾವು ಯೂಸ್ ಮಾಡ್ಕೊಬೇಕು. ಆ ಥರ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವತ್ತು ನೆಗ್ಲೆಕ್ಟ್ ಮಾಡ್ತೀವೋ ಅವತ್ತೇ ನಮ್ಮ ಲೈಫಲ್ಲಿ ನಾವು ಸ್ಪಾಯಲ್ ಆಗೋದು. ಯಾವತ್ತೇ ಆಗಲಿ ನೆಗ್ಲೆಕ್ಟ್ ಮಾಡಬಾರ್ದು. ಏನರ ಬಗ್ಗೆ ಆಗ್ಲಿನೂ ನೆಗ್ಲೆಕ್ಟ್ ಮಾಡಬಾರ್ದು. ಯೂಟ್ಯೂಬಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸರಿ ಅಮ್ಮ.